ಇನ್ನು ನಾನು ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾನೆ ವಿ ಸೋಮಣ್ಣ ಅವರು ತಯಾರಿಯನ್ನು ಶುರು ಮಾಡಿದ್ದಾರೆ. ಮಾಜಿ ಸಚಿವ ವಿ ಸೋಮಣ್ಣ ಅವರಿಂದ ಟಿಕೆಟ್ ಬೇಟೆಗೆ ಕಸರತ್ತು ಶುರುವಾಗಿದೆ. ಒಂದೇ ಕಲ್ಲಿಂದ ಎರಡು ಹಣ್ಣುಗಳಿಗೆ ಗುರಿ ಇಟ್ಟಿದ್ದಾರೆ ಸೋಮಣ್ಣ. ರಾಜ್ಯಸಭೆ ಟಿಕೆಟ್ ಮೇಲೂ ಕಣ್ಣು, ತುಮಕೂರು ಕ್ಷೇತ್ರದ ಮೇಲೂ ಕಣ್ಣು. ಹೈಕಮಾಂಡ್ ಬಳಿ ರಾಜ್ಯಸಭೆ ಟಿಕೆಟ್ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೋಮಣ್ಣ ಅವರು. ಮೈತ್ರಿ ನಾಯಕರಾದ ದೇವೇಗೌಡರು HDK ಸಹಕಾರವನ್ನು ಕೋರಿದ್ದಾರೆ. ಅತ್ತ ತುಮಕೂರು ಜಿಲ್ಲೆಯ ಲಿಂಗಾಯತ, ಗೊಲ್ಲ, ಒಕ್ಕಲಿಗ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಮಠಾಧೀಶರ ಮೂಲಕ ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನು ಕೂಡ ಹೇರ್ತಾ ಇದ್ದಾರೆ. ರಾಜ್ಯಸಭೆ ಆದರೂ ಓಕೆ, ಲೋಕಸಭೆ ಆದರೂ ಓಕೆ. ಈಗಾಗಲೇ ರಾಜ್ಯಸಭೆಗೆ ಬೇಡಿಕೆ ಇಟ್ಟಿದ್ದಾರೆ. ಗೊತ್ತಿಲ್ಲ, ರಾಜ್ಯದಿಂದ ಈಗ ಒಂದು ಫೈನಲ್ ಆಗುತ್ತೆ ರಾಜ್ಯಸಭೆ ಬಿ ಜೆ ಪಿ ಶಾಸಕರ ಸಂಖ್ಯಾಬಲದಲ್ಲಿ. ಹಾಗಾಗಿ ಅದು ಈಶ್ವರಪ್ಪನವರು ಕೊಡ್ತಾರಾ, ಸೋಮಣ್ಣವರು ಕೊಡ್ತಾರಾ, ಅಥವಾ ಇನ್ಯಾರಾದರೂ ಹೊಸ ಅಭ್ಯರ್ಥಿನ ತರ್ತಾರಾ, ಹೈಕಮಾಂಡ್ ಲೆಕ್ಕಾಚಾರ ಏನಿದೆ ಗೊತ್ತಿಲ್ಲ. ಒಂದು ವೇಳೆ ಅಲ್ಲಿ ಮಿಸ್ ಆದರೆ ತುಮಕೂರಿನಿಂದ ಟಿಕೆಟ್ ಕೊಡಿ ಅಂತ ಈಗಾಗಲೇ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಒಂದು ಸರ್ತಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗಾಗಲೇ ತುಮಕೂರಿನ ಲಿಂಗಾಯತ ಮುಖಂಡರು, ಗೊಲ್ಲ ಮುಖಂಡರು, ಒಕ್ಕಲಿಗ ನಾಯಕರನ್ನು ಭೇಟಿ ಮಾಡಿ ಅವರ ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದರು. ಆಮೇಲೆ ಮಠಾಧೀಶರ ಮೂಲಕ ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನು ಹೇರಿಸ್ತಾ ಇದ್ದಾರೆ. ಇದೆಲ್ಲ ಅವರು ಚುನಾವಣೆಗೆ ಮಾಡ್ಕೊಳ್ತಾ ಇರೋ ತಯಾರಿ.